ಸಮಸ್ತ ಕಲರ್ ಟಾಕೀಸ್ ವಾಹಿನಿಯ ವೀಕ್ಷಕ ಬಾಂಧವರಿಗೆ ಡಾಕ್ಟರ್ ರಾಘವೇಂದ್ರ ಮೋಕ್ಷಗುಂಡಂ ಗುರೂಜಿ ಮಾಡತಕ್ಕಂತಹ ನಮಸ್ಸುಮಾಂಜಲಿಗಳು. ಹರಿ ಓಂ ತತ್ಸತ್. ಪ್ರಿಯ ವೀಕ್ಷಕ ಬಾಂಧವರೇ, ನಿಮಗೆಲ್ಲರಿಗೂ ಸಹ ಮೊಟ್ಟಮೊದಲನೆಯದಾಗಿ 2026ನೇ ಸಾಲಿನ ನೂತನ ವರ್ಷದ ಹಾಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ನೂತನ ವರ್ಷ, ಈ ಸಂಕ್ರಾಂತಿ ಹಬ್ಬ ನಿಮ್ಮೆಲ್ಲರ ಜೀವನದಲ್ಲಿ ಹೊಸ ಬೆಳಕನ್ನು, ಹೊಸ ಭರವಸೆಯನ್ನು ಮತ್ತು ಒಂದು ಆಶಾಕಿರಣವನ್ನು, ಯಶಸ್ಸನ್ನು ಎಲ್ಲವನ್ನು ತಂದುಕೊಡಲಿ ಅಂತ ನಮ್ಮ ವಾಹಿನಿಯ ಪರವಾಗಿ ನಿಮ್ಮೆಲ್ಲರಿಗೂ ಸಹ ನಾವು ಹಾರೈಸ್ತಾ ಇದ್ದೀವಿ. ಈ ಕಾರ್ಯಕ್ರಮದಲ್ಲಿ ಈ ಸಂಕ್ರಾಂತಿ ರಾಶಿ ಭವಿಷ್ಯ ಅನ್ನೋ ಒಂದು ವಿಶೇಷವಾದ ಕಾರ್ಯಕ್ರಮ ಇದು. ಇದರಲ್ಲಿ 12 ರಾಶಿಗಳಿಗೆ ಏನೆಲ್ಲ ಫಲಾಫಲಗಳು ಈ ವರ್ಷ ಇರುತ್ತೆ, ಈ ಸಂಕ್ರಾಂತಿಯಿಂದ ಮುಂದಿನ ಸಂಕ್ರಾಂತಿಯವರೆಗೆ 12 ರಾಶಿಗಳ ಒಂದು ಫಲಾಫಲಗಳ ಬಗ್ಗೆ ಈಗ ನಾವು ಚಿಂತನೆಯನ್ನು ಮಾಡೋಣ. ಕೊನೆಯದಾಗಿ ಮೀನರಾಶಿ ವಿಚಾರ ನಾವು ನೋಡಿದ್ದಾದಲ್ಲಿ, ನಿಮ್ಮ ರಾಶಿಯಲ್ಲಿರತಕ್ಕಂಥ ಶನೈಶ್ಚರ, 12ನೇ ಮೇಲೆ ಇರತಕ್ಕಂಥ ರಾಹು, 4 ಮತ್ತು 5ನೇ ಮೇಲೆ ಸಂಚಾರ ಮಾಡ್ತಾ ಇರತಕ್ಕಂಥ ಗುರು, 6ನೇ ಮೇಲೆ ಇರತಕ್ಕಂಥ ಕೇತು. ಒಟ್ಟಾರೆಯಾಗಿ ನೋಡಬೇಕು ಅಂದರೆ ಮಿಶ್ರ ಫಲಿತಾಂಶಗಳಾಗಿರುತ್ತೆ. ನಿಮಗೆ ಮೊದಲನೇದಾಗಿ ಸಾಡೆ ಸಾತಿ ನಡೀತಾ ಇದೆ. ನಿಮಗೆ ಸಾಡೆ ಸಾತಿಯ ಮಧ್ಯಭಾಗ ನಿಮ್ಮ ರಾಶಿಯಲ್ಲೇ ಇರತಕ್ಕಂಥ ಶನೈಶ್ಚರ ಹಲವಾರು ಸಮಸ್ಯೆಗಳನ್ನು, ದೇಹಾರೋಗ್ಯದಲ್ಲಿ ವ್ಯತ್ಯಾಸಗಳನ್ನು ತರತಕ್ಕಂಥದ್ದು, ಸ್ವಲ್ಪ ನಿಮ್ಮಲ್ಲಿ ಈ ಒಂದು ಆಲಸ್ಯವನ್ನು ಜಾಸ್ತಿ ಮಾಡತಕ್ಕಂಥದ್ದು, ತುಂಬ ಚೈತನ್ಯಭರಿತವಾಗಿರ್ತೀರ, ನೀವು ಸದಾಕಾಲ ಅಷ್ಟೇ ಆ್ಯಕ್ಟಿವ್ ಆಗಿರ್ತೀರ, ತುಂಬ ಪಂಕ್ಚುಯಲ್ ಆಗಿರ್ತೀರ, ಕರೆಕ್ಟ್ ಟೈಮ್ಗೆ ಎಲ್ಲ ಕೆಲಸಗಳನ್ನು ಮಾಡ್ತಕ್ಕಂಥ ವ್ಯಕ್ತಿಗಳು ಮೀನರಾಶಿನವರಾಗಿರ್ತಾರೆ. ಆದರೆ ಯಾಕೋ ಒಂದು 3 ತಿಂಗಳಿಂದ, ಒಂದು 6 ತಿಂಗಳಿಂದ ಆಲಸ್ಯ ಜಾಸ್ತಿ ಆಗುತ್ತೆ, ಎಲ್ಲ ಕೆಲಸಗಳು ನಿಧಾನವಾಗಿ ಸಾಗ್ತಾ ಇದೆ, ನನ್ನ ಹತೋಟಿ ತಪ್ಪು ಹೋಗ್ತಾ ಇದೆ ಅನ್ನತಕ್ಕಂಥ ಒಂದು ಸನ್ನಿವೇಶ ಸೃಷ್ಟಿಯಾಗತಕ್ಕಂಥದ್ದು. 12ನೇ ಮೇಲೆ ಇರತಕ್ಕಂಥ ರಾಹು ಮೋಸ್ಟ್ ಡೇಂಜರಸ್ ನಿಮಗೆ ಅಂತ ನಾನು ಹೇಳ್ತೀನಿ. ಯಾಕಂದರೆ ಶಯನಸ್ಥಾನ, ಸ್ವಪ್ನಸ್ಥಾನ, ಮೇಲಿಂದ ಮೇಲೆ ಕೆಟ್ಟ ಕನಸುಗಳು ನಿಮಗೆ ಬರ್ತಾನೇ ಇರುತ್ತೆ, ದುಸ್ವಪ್ನಗಳು ನಿಮ್ಮನ್ನು ಕಾಡ್ತಕ್ಕಂಥದ್ದು, ಮತ್ತು ಮನಸ್ಸಿನಲ್ಲಿ ಏನೋ ಒಂದು ರೀತಿ ಅಭದ್ರತಾ ಭಾವ, ಒಂದು ಇನ್ಸೆಕ್ಯೂರಿಟಿ ಫೀಲಿಂಗ್ ಅನ್ನತಕ್ಕಂಥದ್ದು. ಈ 40-45 ವಯಸ್ಸು ದಾಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಮಿಡ್ ಲೈಫ್ ಕ್ರೈಸಿಸ್ ಅಂತ ಒಂದು ಮಾತನ್ನು ಹೇಳ್ತಾರೆ ಇಂಗ್ಲೀಷ್ನಲ್ಲಿ. ಮುಂದೆ ಏನಾಗೋಗುತ್ತೋ, ನಾಳೆ ಏನಾಗೋಗುತ್ತೋ, ನಾಡಿದ್ದು ಏನಾಗೋಗುತ್ತೋ, ಏನೂ ಮಾಡಿಟ್ಟಿಲ್ಲ, ನನ್ನವ್ರಿಗೆ ನಾನು ಏನು ಇಲ್ಲಿವರೆಗೂ ಸಹ ಒಂದು ಸೆಕ್ಯೂರಿಟಿ ಮಾಡಿಲ್ಲ ಅನ್ನೋ ಒಂದು ರೀತಿ ಆತಂಕ ನಿಮ್ಮನ್ನು ಕಾಡತಕ್ಕಂಥ ಸಾಧ್ಯತೆ ಇರುತ್ತೆ. ಯಾವುದೇ ಆತಂಕ ಬೇಕಿಲ್ಲ, ತಲ್ಲಣಿಸದಿರು ಕಂಡ್ಯ ತಾಳು ಮನವೇ, ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯವಿಲ್ಲ ಅಂತ ದಾಸರು ಹೇಳಿರೋ ಪ್ರಕಾರವಾಗಿ ಆ ಪರಮಾತ್ಮನ ನೀವು ನಂಬಿಕೊಳ್ಳಿ, ಖಂಡಿತವಾಗಲೂ ಅವನು ಕಾಪಾಡ್ತಾನೆ. ಪ್ರತಿಯೊಂದು ಜೀವಿಗೂ ಸಹ ರಕ್ಷಣೆಯನ್ನು ಕೊಡತಕ್ಕಂಥವನು, ಆಧಾರವನ್ನು ಕೊಡತಕ್ಕಂಥವನು ಭಗವಂತನೇ ಆಗಿರೋದ್ರಿಂದ ಆ ಭಗವಂತ ಶ್ರೀಮನ್ ನಾರಾಯಣ ರೂಪದಲ್ಲಿ ನಿಮ್ಮನ್ನು ಕಾಪಾಡ್ತಕ್ಕಂಥದ್ದು ನಿಶ್ಚಯ, ಯಾವುದೇ ಅನುಮಾನ ಇಲ್ಲ. ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣವನ್ನು ಮನೆಯಲ್ಲಿ ಮಾಡಿಸಿ 5 ಬುಧವಾರಗಳ ಕಾಲ ಅಥವಾ 5 ಗುರುವಾರಗಳ ಕಾಲ ದಂಪತಿ ಸಮೇತವಾಗಿ ಮನೆಯಲ್ಲಿ ಕೂತ್ಕೊಂಡು ಇದನ್ನು ಮಾಡಿ, ಶುಭವಾಗುತ್ತೆ ನಿಮಗೆ. ಚತುರ್ಥದಲ್ಲಿರತಕ್ಕಂಥ ಗುರು, ಪಂಚಮದಲ್ಲಿರತಕ್ಕಂಥ ಗುರು ಅದ್ಭುತವಾದ ಫಲಿತಾಂಶಗಳನ್ನು ಕೊಡ್ತಾನೆ. ನೀವು ಮಾಡ್ತಕ್ಕಂಥ ಇನ್ವೆಸ್ಟ್ಮೆಂಟ್ಸು, ನಿಮ್ಮ ಕಾಂಟ್ಯಾಕ್ಟ್ಸು, ನಿಮ್ಮ ಜೊತೆಲಿರತಕ್ಕಂಥ ವ್ಯಕ್ತಿಗಳು, ನಿಮ್ಮ ಸೋಷಿಯಲ್ ಸರ್ಕಲು ಎಲ್ಲವೂ ಬೆಳೀತಾ ಹೋಗುತ್ತೆ. ವಿದ್ಯಾರ್ಥಿಗಳು ಅಷ್ಟೇ 28ರಿಂದ 34 ವಯೋಮಾನದಲ್ಲಿರತಕ್ಕಂಥವ್ರಿಗೆ ಮತ್ತೆ ವಿದ್ಯಾಭ್ಯಾಸದ ಕಡೆಗೆ ಒಲವು ಮೂಡುತ್ತೆ. ಏನಾದರೂ ಮಾಡಿ ಮಾಸ್ಟರ್ ಡಿಗ್ರಿ ಮುಗಿಸ್ಕೊಂಡ್ಬಿಡ್ತೀನಿ, ಏನಾದರೂ ಮಾಡಿ PhD ಮಾಡಿಬಿಡ್ತೀನಿ ಅಂತ ಹೇಳಿ ಮತ್ತೆ ಮುನ್ನುಗ್ತೀರಾ, ಯಶಸ್ಸನ್ನು ಕಂಡುಕೊಳ್ತೀರಾ. ಇದೆಲ್ಲವೂ ಅಷ್ಟೇ ನಿಮಗೆ ಪಂಚಮ ಗುರುವಿಂದ ಬರ್ತಕ್ಕಂಥ ವಿಶೇಷವಾದ ಲಾಭಾಂಶಗಳಾಗಿರುತ್ತೆ. ಇದ್ರ ಮೇಲೆ ಫೋಕಸ್ ಮಾಡಿ, ಶುಭವಾಗುತ್ತೆ ನಿಮಗೆ. 6ನೇ ಮೇಲೆ ಇರತಕ್ಕಂಥ ಕೇತು ಅಷ್ಟೇ ನಿಮಗೆ ಸಾಲಬಾಧೆಗಳಿಂದ ವಿಮುಕ್ತಿಯನ್ನು ಕೊಡಿಸ್ತಾನೆ, ವಿಶೇಷವಾಗಿದೆ. ನಿಮ್ಮ ಋಣಗಳಿಂದ ನಿಮಗೆ ಎಲ್ಲವನ್ನು ನಿವೃತ್ತಿಯನ್ನು ಕೊಡಿಸ್ತಕ್ಕಂಥದ್ದು. ಕೆಲವರಿಗೆ ಸಾಂಕ್ರಾಮಿಕ ರೋಗಗಳು, ಆನುವಂಶಿಕವಾದ ರೋಗಗಳು ಇರುತ್ತೆ, ಅಂದರೆ ಹೆರಿಡಿಟರಿ ಡಿಸೀಸಸ್ ಅನ್ನತಕ್ಕಂಥದ್ದು, ಜೆನೆಟಿಕ್ ಡಿಸೀಸಸ್ ಅನ್ನತಕ್ಕಂಥದ್ದು. ಅದೆಲ್ಲದರಿಂದ ಆ ಸಮಸ್ಯೆಗಳಿಂದ ಹೊರಗಡೆ ಬರತಕ್ಕಂಥ ಒಂದು ಸಂದರ್ಭ 6ನೇ ಮೇಲೆ ಇರತಕ್ಕಂಥ ಕೇತುವಿನಿಂದ ಬರುತ್ತೆ. ನಿಮಗೆ ಚೆನ್ನಾಗಿರುತ್ತೆ. ವಾಂಛಾ ಕಲ್ಪಲತಾ ದೇವಿ ಅನ್ನೋ ಸ್ವರೂಪದಲ್ಲಿ ಮಹಾಗಣಪತಿ ಸ್ತ್ರೀ ಸ್ವರೂಪ ಇರುತ್ತೆ. ಈ ಸ್ವರೂಪವನ್ನು ಆರಾಧನೆಯನ್ನು ಮಾಡಿ ಅದ್ಭುತವಾದ ಫಲಿತಾಂಶವನ್ನು ಪಡ್ಕೊಳ್ತೀರಾ. ಯಾವುದೇ ತೊಂದರೆ ಏನಿಲ್ಲ ನಿಮಗೆ. ಇಷ್ಟೆಲ್ಲ ಗ್ರಹಗಳು, ಇಷ್ಟೆಲ್ಲ ಫಲಿತಾಂಶಗಳು ಏನೆಲ್ಲ ನಿಮ್ಮನ್ನು ಕುಗ್ಗಿಸೋದಕ್ಕೆ ಪ್ರಯತ್ನ ಪಟ್ಟರೂ ಸಹ ನಿಮ್ಮನ್ನು ಕಾಪಾಡತಕ್ಕಂಥ ಗೈಡಿಂಗ್ ಫೋರ್ಸ್ ಯಾವುದು ಅಂದರೆ ಆ ಪಂಚಮ ಗುರು ಆಗಿರುತ್ತೆ. ಆ ಗುರುವನ್ನು ನಂಬಿಕೊಳ್ಳಿ, ಒಳ್ಳೆಯದಾಗುತ್ತೆ. ಮೀನರಾಶಿನವರಿಗೆ ಶುಭ ಫಲಿತಾಂಶವನ್ನು ಕೊಡ್ತಕ್ಕಂಥ ಬಣ್ಣಗಳು ಅಂತಂದರೆ ಕಿತ್ತಳೆ ಬಣ್ಣ, ನೇರಳೆ ಬಣ್ಣ, ತಿಳಿ ಹಸಿರು ಬಣ್ಣ ಆಗಿರುತ್ತೆ. ಇನ್ನು ನಿಮಗೆ ಶುಭವನ್ನು ಕೊಡ್ತಕ್ಕಂಥ ಸಂಖ್ಯೆಗಳು ಅಂತಂದರೆ 3, 5, 7 ಮತ್ತು 9ನೇ ಸಂಖ್ಯೆ ಆಗಿರುತ್ತೆ. ದ್ವಾದಶದ ರಾಹು ಮತ್ತು ನಿಮ್ಮ ರಾಶಿಯಲ್ಲಿರತಕ್ಕಂಥ ಶನೈಶ್ಚರ ಇದೆರಡನ್ನು ಮೆಟ್ಟಿ ನಿಲ್ಲಬೇಕು ಅಂತಂದರೆ ಪಂಚಮ ಗುರುವೇ ನಿಮ್ಮನ್ನು ಕಾಪಾಡತಕ್ಕಂಥ ಒಂದು ವಿಶೇಷವಾದ ಒಂದು ಗ್ರಹ ಆಗಿರುತ್ತೆ. ಆ ಗುರುವನ್ನು ನಂಬಿಕೊಳ್ಳಿ, ನೀವು ಇನ್ನಷ್ಟು ಗುರುತರವಾದ ಸ್ಥಾನಮಾನಗಳನ್ನು ಪಡ್ಕೊಳ್ಳಿ. 2026 ಶುಭದಾಯಕವಾದ ವರ್ಷವಾಗಿಸ್ಕೊಳ್ಳಿ.